ಎಲ್ಲರಿಗೂ ಶರಣು ಶರಣಾರ್ಥಿ. ನಮ್ಮ ಬಳ್ಳಾರಿ ಕೋಟೆಗೆ ಎಷ್ಟು ದ್ವಾರ ಬಾಗಿಲಿದ್ವು ಗೊತ್ತಾ? ನಮ್ಮ ಕೋಟೆಗೆ ಮುಖ್ಯ 2 ದ್ವಾರ ಬಾಗಿಲಾಗಿದ್ವು. ಅದರಲ್ಲಿ ಯಾವುದ್ಯಾವುದು ಬಾಗಿಲಾಗಿತ್ತು? ಒಂದು ಮುಂದಿನ ಬಾಗಿಲು, ಇನ್ನೊಂದು ಹಿಂದಿನ ಬಾಗಿಲು. ಮುಂದಿನ ದ್ವಾರ ಬಾಗಿಲು ಯಾವ್ದು ಗೊತ್ತಾ? ಇದೇ ಮೋತಿ ಬ್ರಿಡ್ಜ್ ಎಂದು ಹಿಡಿದು SP ಸರ್ಕಲ್ಗೆ ಹೋಗೋ ದಾರಿಯಲ್ಲಿ ಕೆಳಗಡೆ ಎಡಗಡೆಗೆ ಬರುತ್ತಲ್ಲ, ಅದೇ ಮುಖ್ಯ ದ್ವಾರ ಬಾಗಿಲಾಗಿರುತ್ತೆ. ಹಿಂದಿನ ದ್ವಾರ ಬಾಗಿಲು ಯಾವ್ದಾಗಿರುತ್ತೆ ಗೊತ್ತಾ? ಇದೇ ಮೋತಿ ಬ್ರಿಡ್ಜ್ ಇಂದ ಹಿಡಿದು ಸುಧಾ ಕ್ರಾಸಿಗೆ ಹೋಗೋ ದಾರಿಯಲ್ಲಿ ಬಳಗಡೆ ಬರುತ್ತಲ್ಲ, ಅದೇ ಕಣ್ರಿ ಫಸ್ಟ್ ಗೇಟ್ ಹತ್ರ, ಅದೇ ಹಿಂದಿನ ದ್ವಾರ ಬಾಗಿಲಾಗಿರುತ್ತೆ. ಯಾರೇ ಒಬ್ಬ ವ್ಯಕ್ತಿ ಕೋಟೆ ಒಳಗಡೆ ಬರಬೇಕು ಅಂದ್ರೆ ಈ 2 ದ್ವಾರ ಬಾಗಿಲಿಂದನೇ ಬರಬೇಕು. ಒಂದು ಎಂಟ್ರಿ, ಇನ್ನೊಂದು ಎಕ್ಸಿಟ್. ಇವೆರಡೇ ದ್ವಾರ ಬಾಗಿಲಿದ್ದು ನಮ್ಮ ಕೋಟೆಗೆ. ಅಂದ್ರೆ ನೋಡಿ ಎಷ್ಟು ಸುಭದ್ರವಾದಂಥ ಕೋಟೆ ಇತ್ತು ನಮ್ದು. ಕೋಟೆಯ ಒಂದು ಭಾಗದಲ್ಲಿ ಏನ್ ಮಾಡ್ತಾರೆ, ಕೆರೆಯನ್ನ ಕಟ್ಟಿಸ್ತಾರೆ. ಕೆರೆಯನ್ನ ಕಟ್ಟಿಸಿ ಅಲ್ಲಿ ಮೊಸಳೆಗಳನ್ನು ಬಿಡ್ತಾರೆ. ಯಾರಾದ್ರೂ ಶತ್ರುಗಳು ನಮ್ಮ ಕೋಟೆ ಮೇಲೆ ದಾಳಿ ಮಾಡಬೇಕು ಅಥವಾ ಮುತ್ತಿಗೆ ಹಾಕಬೇಕು ಅಂತಂದ್ರೆ ಆ ಕೆರೆಯನ್ನ ದಾಟಿ ಬರಬೇಕಾಗಿತ್ತು. ಆ ಕೆರೆ ಒಳಗಡೆ ಇರುವಂತಹ ಮೊಸಳೆಗಳ ಬಾಯಿಗೆ ತುತ್ತಾಗಬೇಕಾಗಿತ್ತು. ನೋಡಿ, ಅಂತ ಒಂದು ಸುಭದ್ರವಾದ ಕೋಟೆ ನಮ್ಮ ಬಳ್ಳಾರಿದಾಗಿತ್ತು. ನಮ್ಮ ಬಳ್ಳಾರಿ ಕೋಟೆಯ ಮುಖ್ಯ ದ್ವಾರ ಬಾಗಿಲ ಮುಂದೆ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ನಮ್ಮ ಕೋಟೆಯ ಹಿಂಬಾಗಿಲ ಮುಂದೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನವನ್ನು ಕಟ್ಟಿಸ್ತಾರೆ. ನೋಡಿ, ಮುಂದೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಿಂದೆ ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ಇಬ್ಬರು ಕೋಟೆಯ ಸಂರಕ್ಷಣವಾಗಿ ಕಾಯ್ತಿರ್ತಾರೆ, ಸುಭದ್ರವಾಗಿ ಕಾಯ್ತಿರ್ತಾರೆ ಅಂತ ಒಂದು ನಂಬಿಕೆಗೆ ಕಟ್ಟಿಸ್ತಾರೆ. ಇದು ಈ ವಾರದ ನಮ್ಮೂರ ಕತೆ. ಎಲ್ಲರಿಗೂ ಧನ್ಯವಾದಗಳು.